ಮಳೆರಾಯಿನ ಅಬ್ಬರಕ್ಕೆ ಕರುನಾಡಿನಲ್ಲೂ ಆತಂಕ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವ ಮಳೆಗೆ ರಾಜ್ಯದ ನದಿಗಳು ರೌದ್ರಾವತಾರ ತಾಳಿವೆ. ನದಿ ಪಾತ್ರದ ಜನರಲ್ಲಿ ಜನಪ್ರಳಯದ ಭೀತಿ ಶುರುವಾಗಿದೆ. ಸೇತುವೆಗಳು ಮುಳುಗಡೆಯಾಗಿವೆ, ಜಮೀನುಗಳು ಕೊಚ್ಚಿ ಹೋಗ್ತಾ ಇವೆ. ಬೆಳಗಾವಿಯಲ್ಲಿ ಸಪ್ತ ನದಿಗಳ ಅಬ್ಬರ, ಎಲ್ಲೆಲ್ಲೂ ಪ್ರವಾಹದ ಆತಂಕ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವ ಮಳೆಗೆ ಕೃಷ್ಣಾ, ದೂದ್ಗಂಗಾ, ಪಂಚಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಅಬ್ಬರಿಸ್ತಾ ಇವೆ. ಕೊಲ್ಲಾಪುರದ ಶಿರೋಳ ತಾಲೂಕಿನ ಐತಿಹಾಸಿಕ ನರಸಿಂಹವಾಡಿ ದತ್ತ ಮಂದಿರಕ್ಕೆ ಕೃಷ್ಣಾ ಹಾಗೂ ಪಂಚಗಂಗಾ ನದಿ ನೀರು ನುಗ್ಗಿದ್ದು ದೇವಸ್ಥಾನ ಭಾಗಶಃ ಜಲಾವೃತವಾಗಿದೆ. ಭಕ್ತರು ಆತಂಕದ ನಡುವೆಯೇ ದೇವರ ದರ್ಶನ ಪಡಿತಾ ಇದ್ದು ಯಾವುದೇ ಕ್ಷಣದಲ್ಲಾದರೂ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗೋ ಭೀತಿ ಎದುರಾಗಿದೆ. ಇತ್ತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ಗ್ರಾಮದ ಮನ್ಸೂರ್ ಅಲಿ ದರ್ಗಾವನ್ನ ದೂದ್ಗಂಗಾ ನದಿ ತನ್ನೊಡಲಿಗೆ ಎಳೆದುಕೊಂಡಿದೆ. ಕೇವಲ ಒಂದೇ ರಾತ್ರಿಯಲ್ಲಿ ದೂದ್ಗಂಗಾ ನದಿ ಬರೋಬ್ಬರಿ 20 ಅಡಿಯಷ್ಟು ಏರಿಕೆಯಾಗಿದೆ. ಮುಲ್ಲಾನ್ಕಿ ದತ್ತವಾಡ ಹಾಗೆ ಮಲ್ಲಿಕವಾಡ ದತ್ತವಾಡ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಜಲಸಮಾಧಿಯಾಗಿ ಹೋಗಿವೆ. ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಈವರೆಗೂ ಬರೋಬ್ಬರಿ 10 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದು 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10 ಸೇತುವೆಗಳು ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿರುವಂತದ್ದು. ನಾನೀಗ ಮಲಿಕವಾಡ ದತ್ತವಾಡ ಅನ್ನುವಂತಹ 2 ಗ್ರಾಮಕ್ಕೆ ಸಂಪರ್ಕಿಸುವಂತಹ ಈ ಒಂದು ಸಂಪರ್ಕ ಸೇತುವೆ ಮೇಲ್ಭಾಗದಲ್ಲೇ ಇದ್ದೇನೆ. ಕಂಪ್ಲೀಟ್ ಆಗಿ ಈ ಒಂದು ಸೇತುವೆ ಏನಿತ್ತು ಅದು ಮುಳುಗಡೆಯಾಗಿ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂತದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಒಂದೆಡೆ ಸೇತುವೆಗಳು ಮುಳುಗಡೆಯಾದ್ರೆ ಇನ್ನೊಂದ್ ಕಡೆ ಅನ್ನದಾತನ ಬದುಕು ನೀರ್ಪಾಲಾಗ್ತಾ ಇದೆ. ನಿಪ್ಪಾಣಿ ತಾಲೂಕಿನ ಕಾರದಗ ಬಳಿ ನದಿ ನೀರು ನುಗ್ಗಿ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಬೆಳೆಗಳು ಮುಳುಗಡೆಯಾಗಿವೆ. ಮಹಾರಾಷ್ಟ್ರದಾಗ ಬಹಳ ಮಳೆ ಆದಿಂದ ಇದರಲ್ಲಿ ಕಾಳಮವಾಡಿ ಧರಣದಿಂದ ಬರುವ ಇವು 2 ಹೊಳಿ ದೂಧಗಂಗಾ ಮತ್ತು ವೇದಗಂಗಾ ಇದರದ ತುಂಬ ಈಗ ನದಿಗೆ ಬಹಳ ನೀರು ಬಂದಿದೆ. ಇದರಲ್ಲಿ ಇಲ್ಲಿ ರೈತರಿಗೆ ಈಗ ಅಂದರೆ ದನಗಳಿಗೆ ಅವ್ರಿಗೆ ಇದು ಮಾಡಬೇಕಾದ್ರೆ ಅವ್ರಿಗೆ ಮೇವದ ಉಪಲಬ್ಧತೆ ಬಹಳ ಕಡಿಮೆ ಆಗಿದೈತಿ. ಅದರಿಂದ ಜನರು ಬಹಳ ಬೇಜಾರಾಗಿದ್ದಾರೆ. ಕೃಷ್ಣಾ ನದಿ ಆರ್ಭಟಕ್ಕೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬಳಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ಗ್ರಾಮದಲ್ಲಿನ ಜಮೀನುಗಳು ಜಲಮಯ ಆಗಿ ಹೋಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹೊರವಲಯದಲ್ಲೇ ಹರಿದು ಹೋಗುವಂತಹ ಈ ಒಂದು ಕೃಷ್ಣಾ ನದಿ ಎಷ್ಟರ ಮಟ್ಟಿಗೆ ತನ್ನ ರೌದ್ರ ನರ್ತನವನ್ನ ತೋರ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಈ ಒಂದು ನನ್ನ ಎಡಭಾಗದಲ್ಲಿ ದೃಶ್ಯಾವಳಿಗಳನ್ನ ನೋಡಬಹುದಾಗಿದೆ. ನೀವು ಅಲ್ಲಿ ಕಬ್ಬನ್ನ ಬೆಳೆಯಲಾಗಿದೆ, ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆಯಲಾಗಿತ್ತು. ಆದ್ರೆ ಈಗ ನದಿಯ ನೀರು ಒಳಭಾಗದಲ್ಲಿ ಬಿಟ್ಟು ಹೊರಭಾಗಕ್ಕೆ ಹೋಗಿರುವಂತದ್ದನ್ನ, ಮತ್ತೊಂದು ಕಡೆ ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಸ್ಮಶಾನ ಭೂಮಿಗೆ ನದಿಯ ನೀರು ನುಗ್ಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ ಬಳಿ ಕೃಷ್ಣಾ ನದಿ ಅಕ್ಷರಶಃ ಸಮುದ್ರದಂತೆ ಭಾಸವಾಗ್ತಾ ಇದೆ. ನದಿ ತೀರದ ರೈತರು ಜೀವದ ಹಂಗು ತೊರೆದು ತಮ್ಮ ಪಂಪ್ ಸೆಟ್, ಮೋಟಾರ್ ಪೈಪ್ಗಳನ್ನು ರಕ್ಷಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ದಾರೆ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಅಂತ ಏನೋ ಗ್ರಾಮ ಇದೆ. ಆ ಗ್ರಾಮದಲ್ಲಿರುವಂಥ ಗ್ರಾಮದ ಪಕ್ಕ ಹರಿತಾ ಇರುವಂತಹ ಕೃಷ್ಣಾ ನದಿಯ ಒಂದು ಚಿತ್ರಣವನ್ನು ನಾವು ತೋರಿಸ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆ ಹಾಗೂ ಬೆಳಗಾವಿಯಲ್ಲಿ ಕೂಡ ಆಗ್ತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಈಗಾಗಲೇ ಜೀವ ಕಳೆ ಬಂದಿದ್ದು ಕೃಷ್ಣಾ ನದಿಯ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಿಂದಾಗಿ ಘಟಪ್ರಭಾ ನದಿಗೂ ಅಪಾರ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಮುಧೋಳ ತಾಲೂಕಿನ ಹೊರವಲಯದ ಸಿದ್ದೇಶ್ವರ ಕಿರು ಸೇತುವೆ ಜಲಾವೃತವಾಗಿದೆ. ಅದೇ ಸ್ಥಳದಲ್ಲಿ ನದಿಗೆ ವಿಷಕಾರಿ ನೀರು ಪೈಪ್ಲೈನ್ ಮೂಲಕ ಸೇರ್ಪಡೆ ಆಗ್ತಾ ಇದೆ. ಪ್ರವಾಹದ ಭೀತಿ ಇದ್ರೂ ಕರುನಾಡಿನ ಮಟ್ಟಿಗೆ ಈ ಮಳೆ ಸಂತಸವನ್ನೂ ತಂದಿದೆ. ಮಲೆನಾಡಿನ ಮಳೆಯಿಂದಾಗಿ ಶಿವಮೊಗ್ಗದ ಗಾಜನೂರು ತುಂಗಾ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಡ್ಯಾಂನ ಎಲ್ಲ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು 22 ಗೇಟ್ಗಳು ತೆರೆಯಲಾಗಿದೆ. 22 ಗೇಟ್ ತೆರೆದು 24,000 ಕ್ಯೂಸೆಸ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತದೆ. ಅಂದರೆ ಜೂನ್ ತಿಂಗಳಲ್ಲೇ ಏನು ತುಂಬಬೇಕಾದಂಥ ತುಂಗಾ ಡ್ಯಾಮ್ ಇದು
ಜುಲೈ ತಿಂಗಳಾದರೂ ಜುಲೈ ಮೊದಲೇ ವಾರ ಆದರೂ ಕೂಡ ತುಂಬಿರಲಿಲ್ಲ. ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 22 ಗೇಟ್ ಮೂಲಕವಾಗಿ 24,000 ಕ್ಯೂಸೆಕ್ ನೀರು ಬಿಡ್ತಾ ಇದೆ. ನೋಡ್ಬೋದು ಎಷ್ಟೊಂದು ರುದ್ರ ರಮಣೀಯ ದೃಶ್ಯ ನೋಡ್ಬೋದು. ಅತ್ತ ಜಗಳೂರಿನ 57 ಕೆರೆಗಳಿಗೆ ತುಂಗಭದ್ರಾ ನದಿ ನೀರು ಪೈಪ್ಲೈನ್ ಮೂಲಕ ಹರಿತಾ ಇದ್ದು ದಾವಣಗೆರೆ ಜಿಲ್ಲೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೊಡಗಿನಲ್ಲಿ ನಿನ್ನೆಯಿಂದ ನಿರಂತರ ಮಳೆ ಆಗ್ತಾ ಇರೋದಕ್ಕೆ ಕಾವೇರಿ ನದಿ ಮೈದುಂಬಿದೆ. 10 ಅಡಿಗೂ ಅಧಿಕ ನೀರು ಸಂಗ್ರಹ ಆಗಿದೆ. ಈ ಜಿಲ್ಲೆಯ ನದಿ ತೊರೆಗಳು ಎಲ್ಲವೂ ಕೂಡ ಬತ್ತಿ ಬರಡಾಗಿ ಹೋಗಿದ್ದವು, ಜಲಾಶಯಗಳು ಬರಡಾಗಿ ಹೋಗಿತ್ತು. ಆದರೆ ಈವಾಗ ನಿನ್ನೆ 2 ದಿನದಿಂದ ಅದರಲ್ಲೂ ನಿನ್ನೆ ಬೆಳಗಿನಿಂದ ಕೊಡಗು ಜಿಲ್ಲೆಯಾದ್ಯಂತ ಮಳೆ ಸ್ವಲ್ಪ ಬಿರುಸು ಪಡ್ಕೊಂಡಿದೆ. ಹಾಗಾಗಿ ಈ ಬತ್ತಿ ಬರಡಾಗಿ ಹೋಗಿದಂತಹ ನದಿಗಳು ಹೇಗೆ ಮೈದುಂಬಿ ಹರಿತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಜೀವನದಿ ಕಾವೇರಿ. ಮೊನ್ನೆ 2 ದಿನಗಳ ಹಿಂದೆವರೆಗೂ ಕೂಡ ಈ ಜೀವನದಿ ಕಾವೇರಿಯಲ್ಲಿ ಈಗ ನೀರೇ ಇರಲಿಲ್ಲ, ಕೇವಲ 1 ಅಡಿ 2 ಅಡಿ ಅಷ್ಟೇ ನೀರಿತ್ತು. ಆದರೆ ಇವಾಗ ಹೇಗೆ ಮೈದುಂಬಿ ಹರಿತಾ ಇದೆ ಅನ್ನೋದನ್ನು ನಾವು ನೋಡಬಹುದು. ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮರಗಳು ಮುರಿದು ಬಿದ್ದ ಪರಿಣಾಮ ಮಾರ್ನಹಳ್ಳಿ, ಹೆಗ್ಗದ್ದೆ ಸೇರಿದಂತೆ ಹಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ. ಜೀವದ ಹಂಗು ತೊರೆದು ಲೈನ್ಮನ್ಗಳು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸದ SK ಮೇಗಲ್ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರ ಬಂದ್ ಆಗಿದ್ರೆ, ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಆಟೋ ಚಾಲಕನ ಮನೆಯ ಚಾವಣಿ ಕುಸಿದು ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಬ್ಯೂರೋ ರಿಪೋರ್ಟ್, TV9.